ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬಿಗ್ ಬಾಸಲ್ಲಿ ಶುರುವಾಯಿತು 11ನೇ ವಾರದ ಮೊದಲನೇ ಟಾಸ್ಕ್. ಈ ವಾರ 2 ಟೀಮ್ ಆಗಿದ್ದಾವೆ ಅಂತಲೇ ಹೇಳ್ಬೋದು. ಒಂದು ಟೀಮ್ನ ಕ್ಯಾಪ್ಟನ್ ಗೌತಮಿ ಅವರು, ಹಾಗೆ ಇನ್ನೊಂದು ಟೀಮ್ ಕ್ಯಾಪ್ಟನ್ ಅವರು ಹನುಮಂತ ಅವರು ಆಗಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ರೆಡ್ ಟೀಮ್ ಹಾಗೆ ಬ್ಲೂ ಟೀಮ್ ಅದು ಹನುಮಂತ ಅವರದು, ರೆಡ್ ಟೀಮ್ ಗೌತಮಿ ಅವರದು. ಗೌತಮಿ ಅವರ ಟೀಮಲ್ಲಿ ರೆಡ್ ಟೀಮಲ್ಲಿ ಚೈತ್ರ ಕುಂದಾಪುರ, ಮಂಜಣ್ಣ, ಧನ್ರಾಜ್, ಭವ್ಯ ಗೌಡ, ಶಿಶಿರ್ ಇದ್ದಾರೆ. ಹಾಗೆ ಹನುಮಂತು ಅವರ ಟೀಮಲ್ಲಿ ಗೋಲ್ಡ್ ಸುರೇಶ್, ಮೋಕ್ಷಿತಾ, ರಜಿತ್, ತ್ರಿವಿಕ್ರಮ್, ಐಶ್ವರ್ಯ ಅವರು ಇದ್ದಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಸ್ಪರ್ಧಿಗಳು ಚೇಂಜ್ ಆಗ್ಬೋದು. ಮತ್ತು ಹಾಗೆ ಪ್ರೋಮೋದಲ್ಲಿ ನೋಡಿರ್ತೀರಾ, ಗೌತಮಿ ಅವರು ಮೋಕ್ಷಿತಾ ಅವರ ಫೋಟೋ ಇಟ್ಕೊಂಡು ನಮ್ಮ ಟೀಮಿಗೆ ಬನ್ನಿ ಅಂತ ಹೇಳಿದ್ದಾರೆ. ಹಾಗೆ ಹನುಮಂತು ಅವರು ಸಹ ಮೋಕ್ಷಿತಾ ಅವರಿಗೆ ನಮ್ಮ ಟೀಮಿಗೆ ಬನ್ನಿ ಅಂತ ಹೇಳಿದ್ದಾರೆ. ಅವರು ಯಾರ ಟೀಮಿಗೆ ಹೋಗ್ತಾರೆ ಅಂತ ಇವತ್ತಿನ ಎಪಿಸೋಡ್ನಲ್ಲಿ ನೋಡ್ಬೋದು. ನನಗಿರೋ ಅಪ್ಡೇಟ್ ಪ್ರಕಾರ ಮೋಕ್ಷಿತಾ ಅವರು ಹನುಮಂತ ಅವರ ಟೀಮಿಗೆ ಹೋಗಿದ್ದಾರೆ ಅಂತ. ರಜತ್ ಅವರು ಯಾವ ಟೀಮಲ್ಲಿದ್ದಾರೆ ಅಂತ ಕನ್ಫರ್ಮ್ ಆಗಿಲ್ಲ. ಬಟ್ ರಜತ್, ಮಂಜು ಒಂದು ಟೀಮಲ್ಲಿದ್ದರೆ ಅದೇ ಟೀಮ್ ವಿನ್ ಆಗುತ್ತೆ. ಬಟ್ ರಜಿತ್ ಹಾಗೂ ತ್ರಿವಿಕ್ರಮ್ ಜೊತೆಗೆ ಆಡಬೇಕು. ಅವರು ಯಾವುದೇ ಟಾಸ್ಕ್ ಆಡಿಲ್ಲ. ಸೊ ಅವರಿಬ್ಬರು ಆಡಿದರೆ ಚೆನ್ನಾಗಿರುತ್ತೆ ಈ ಸದ್ಯ ಅಂತ ಹೇಳ್ಬೋದು. ಹಾಗೆ ನಿಮಗೆ ಯಾವ ಟೀಮ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹನುಮಂತ ಅವರ ಟೀಮಾ ಅಥವಾ ಗೌತಮಿ ಅವರ ಟೀಮಾ? ಹಾಗೆ ನಿಮ್ಮ ಸಪೋರ್ಟ್ ಯಾವ ಟೀಮಿಗೆ ಅಂತ ಕಮೆಂಟ್ ಮಾಡಿ. ಬ್ಲೂ ಟೀಮ್ ಆರ್ ರೆಡ್ ಟೀಮ್? ಹಾಗೆ ಈ ವಾರ ಯಾರು ಹೋಗ್ಬೋದು ಅಂತ ಕಮೆಂಟ್ ಮಾಡಿ. ವರ್ತೂರ್ ಸಂತೋಷ್, ತುಕಾಲಿ ಸಂತೋಷ್ ಮತ್ತು ಡ್ರೋನ ಪ್ರತಾಪ್ ಅವರು ಬಂದಿದ್ರು ಅಂತಲೇ ಹೇಳ್ಬೋದು. ಹಾಗೆ ನಿನ್ನೆ ಎಪಿಸೋಡ್ನಲ್ಲಿ ತನಿಷಾ ಅವರು ಇಬ್ಬರು ಸ್ಪರ್ಧಿಗಳಿಗೆ ನಾಮಿನೇಷನ್ ಮಾಡುವ ಅಧಿಕಾರ ಕೊಟ್ಟಿದ್ರು, ಗೌತಮಿ ಜಾಧವ್ ಹಾಗೂ ಉಗ್ರ ಮಂಜು ಅವರಿಗೆ. ಹಾಗೆ ಡ್ರೋನ ಪ್ರತಾಪ್ ಅವರು ನಾಮಿನೇಷನ್ ಮಾಡೋದಕ್ಕೆ ರಜಿತ್ ಹಾಗೂ ತ್ರಿವಿಕ್ರಮ್ ಅವರಿಗೆ ಕೊಟ್ಟಿದ್ರು. ಈಗ ಬಿಗ್ ಬಾಸ್ ಮನೆಯಲ್ಲಿ 6 ಜನಕ್ಕೆ ನಾಮಿನೇಟ್ ಮಾಡುವ ಅವಕಾಶ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಧನ್ರಾಜ್, ಹನುಮಂತ, ಹಾಗೆ ಗೌತಮಿ, ಭವ್ಯ, ಐಶ್ವರ್ಯ ಅವರಿಗೆ. 6ನೇ ಸ್ಥಾನಕ್ಕೆ ಕನ್ಫರ್ಮ್ ಆಗಿಲ್ಲ. ಕಾರ್ತಿಕ್ ಅವರು ಶಿಶಿರ್ ಅವರಿಗೆ ಕೊಟ್ಟಿರುವ ಚಾನ್ಸ್ ಇದೆ. ಹಾಗೆ ಈ ವಾರ ಶಿಶಿರ್, ಚೈತ್ರ ಕುಂದಾಪುರ, ಧನ್ರಾಜ್, ತ್ರಿವಿಕ್ರಮ್, ಭವ್ಯ ಗೌಡ, ರಜಿತ್, ಮೋಕ್ಷಿತಾ, ಐಶ್ವರ್ಯ ಹಾಗೆ ಗೋಲ್ಡ್ ಸುರೇಶ್ ಮತ್ತು ಉಗ್ರ ಮಂಜು ಅವರು ನಾಮಿನೇಟೆಡ್ ಆಗಿದ್ದಾರೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು. ಈ ವಾರ ಕ್ಯಾಪ್ಟನ್ ಆದ ಗೌತಮಿ ಅವರು ವಿಶೇಷ ಅಧಿಕಾರ ಕೊಟ್ಟಿದ್ದಾರೆ. ಇದರಲ್ಲಿ ಒಬ್ಬರಿಗೆ ಸೇವ್ ಮಾಡಬೇಕು ಅಂತ ಕ್ಯಾಪ್ಟನ್ ಆದ ಗೌತಮಿ ಅವರು ಉಗ್ರ ಮಂಜು ಅವ್ರನ್ನ ಸೇವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಪ್ಟನ್ ಗೌತಮಿ ಮತ್ತು ಉಗ್ರ ಮಂಜು ಅವ್ರನ್ನ ಬಿಟ್ಟು ಎಲ್ಲರೂ ನಾಮಿನೇಟ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ. ಹಾಗೆ ಇವತ್ತಿನ ಪ್ರೋಮೋದಲ್ಲಿ ಪಾತ್ರೆ ತೊಳೆಯೋದಕ್ಕೆ ಚೈತ್ರ ಕುಂದಾಪುರ ಹಾಗೆ ರಜಿತ್ ಅವರು ಕಾಮಿಡಿಯಾಗಿ ಜಗಳ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಚೈತ್ರ ಅವರು ನಾನು ಕೆಲಸ ಮಾಡಿ ಪಾತ್ರೆ ತೊಳಿಬೇಕಾ ಅಂತ ರಜಿತ್ ಅವ್ರಿಗೆ ಕೇಳ್ತಿದ್ದಾರೆ. ಹೌದು, ನೀವೇ ಹೋಗಿ ತೊಳಿರಿ ಅಂತ ರಜಿತ್ ಅವರು ಹೇಳ್ತಿದ್ದಾರೆ. ಸೊ ನಾನು ತೊಳೆಯಲ್ಲ, ನೀನೇ ಹೋಗಿ ತೊಳಿ ಅಂತ ಹೇಳ್ತಿದ್ದಾರೆ ರಜಿತ್ ಅವರು. ನಿನ್ನ ಜಡ್ಡಿಗೋಸ್ಕರನಾದರೂ ನಾನು ಪಾತ್ರೆ ತೊಳೆಯೋದಿಲ್ಲ ಅಂತ ರಜಿತ್ ಅವರು ಚೈತ್ರ ಅವ್ರಿಗೆ ಹೇಳಿದ್ರು. ಪ್ರೋಮೋದಲ್ಲಿ ನೋಡಿರ್ಬೋದು. ಹಾಗೆ ರಜಿತ್ ಅವರು ನನ್ನ ಕೈಯಲ್ಲಿ ಪಾತ್ರೆ ತೋಳಿಸ್ಬಿಟ್ರೆ ನಾನು ಗಂಡಸೆ ಅಲ್ಲ ಅನ್ಕೋಬಿಡು ಅಂತ ಸವಾಲ್ ಹಾಕಿದ್ರು. ಬಿಗ್ ಬಾಸ್ ಅವರು ಈಗ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳಿಗೆ ಒಂದು ಹೊಸ ಟಾಸ್ಕ್ನೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಟೀಮ್ ಹನುಮಂತು ಮತ್ತು ಇನ್ನೊಂದು ಆಪೋಸಿಟ್ ಟೀಮ್ ಗೌತಮಿ ಅವ್ರದ್ದು. ಬ್ಲೂ